ನಾನು ಕರ್ನಾಟಕದ ಕ್ರೈ ಸ್ಕೂಲುಗಳ ಬಗ್ಗೆ ಕೇಳಿದ್ದೆ. ನೀವು ಕ್ರೈ ಸ್ಕೂಲಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ, ಆಕಸ್ಮಿಕವಾಗಿ ಎಷ್ಟಾಗಿದ್ದಾರೆ, ಆರೋಗ್ಯದ ಕಾರಣಕ್ಕೆ ಎಷ್ಟು ಜನ ಆಗಿದ್ದಾರೆ ಅಂತ ಇವ್ರು ಹೇಳಿದ್ದಾರೆ. 17 ಜನ ಒಟ್ಟು ಪ್ರಕರಣಗಳು ನಮಗೆ ದಾಖಲಾಗಿದ್ದಾವೆ, ಇಷ್ಟು ಜನ ಸತ್ತಿದ್ದಾರೆ ಅಂತ ಅಂದ್ಬಿಟ್ಟು ಇವರು ಆತ್ಮಹತ್ಯೆ ಮಾಡ್ಕೊಂಡಿರೋಷ್ಟು, ಆಕಸ್ಮಿಕ ಪ್ರಕರಣಗಳೆಷ್ಟು ಮತ್ತೆ ವೈದ್ಯಕೀಯ ಪ್ರಕರಣಗಳೆಷ್ಟು ಅಂತ ಕೊಟ್ಟಿದ್ದಾರೆ. ಸಭಾಪತಿಗಳೇ, 17 ಜನ ಮಕ್ಕಳು ಸಾವಿದೆಯಲ್ಲ ಅದೇನು ಇಟ್ ಇಸ್ ನಾಟ್ ಎ ಸ್ಮಾಲ್ ನಂಬರ್. ಯಾಕಂದ್ರೆ ಇವತ್ತು ಹಾಸ್ಟೆಲ್ಗಳಿಗೆ ಮಕ್ಕಳನ್ನ, ನಾವೆಲ್ಲ ಹಾಸ್ಟೆಲ್ಗಳೆಲ್ಲ ಓದಿರೋದು, ಮಕ್ಕಳನ್ನ ಕಳಿಸ್ತಾರೆ ಅಂತಂದ್ರೆ ಅಲ್ಲಿರೋ ಶಿಕ್ಷಕರನ್ನ ನಂಬಿ, ಅಲ್ಲಿನ ವಾತಾವರಣ ನಂಬಿ, ಅಲ್ಲಿನ ವಾರ್ಡನ್ಗಳನ್ನ ನಂಬಿ ನಾವು ಕಳಿಸ್ತೀವಿ. ಅದರಲ್ಲಿ 17 ಜನ ಸತ್ತಿರೋದು ಬಹಳ ದುರದೃಷ್ಟಕರ. ಅದೇ ತರ ಇನ್ನೊಂದು ಪ್ರಶ್ನೆ ಕೇಳಿದ್ದೆ ನಾನು, ಕ್ರೈಸ್ ಅಲ್ಲಿ ಎಷ್ಟು ಜನ ಬೋಧಕೇತರು, ಟೀಚಿಂಗ್ ಫ್ಯಾಕಲ್ಟಿ ಎಷ್ಟಿದ್ದಾರೆ, ಬೋಧಕೇತರು ಎಷ್ಟು ಜನ ಇದ್ದಾರೆ ಅಂತ. ಅದರಲ್ಲಿ ಸುಮಾರು 5742 ಪೋಸ್ಟ್ಗಳು ಖಾಲಿ ಇದಾವೆ ಸಭಾಪತಿಗಳೇ. ಟೀಚರ್ಸ್ ಪೋಸ್ಟ್ 4326 ಪೋಸ್ಟ್ಗಳು ಖಾಲಿ ಇದ್ರೆ ಯಾವ ತರದ ಶಿಕ್ಷಣದ ವ್ಯವಸ್ಥೆ ಇದೆ? ಇವತ್ತು ಇಷ್ಟೊಂದು ಟೀಚರ್ಸ್ ಇವರು ರಿಕ್ರೂಟ್ಮೆಂಟ್ ಮಾಡಬೇಕಾಗಿತ್ತು. ಆಮೇಲೆ ಅಲ್ಲಿ ಯಾರು ಫ್ಯಾಕಲ್ಟಿ ತಗೊಂಡಿದ್ದಾರೆ, ಗೆಸ್ಟ್ ಫ್ಯಾಕಲ್ಟಿ ಕ್ವಾಲಿಫೈಡ್ ಅವ್ರನ್ನ ತಗೊಳ್ತಾ ಇಲ್ಲ. ಹಂಗಾಗಿ ಇದನ್ನ ಅತಿ ಬೇಗನೆ ಇದನ್ನ ಜರೂರಾಗಿ ತುಂಬಬೇಕಾಗಿದೆ. ಆಮೇಲೆ ಕೆಲವು ಪ್ರಶ್ನೆಗಳು ನಾನು ಅದಕ್ಕೆ ಆಹಾರಕ್ಕೆ ಸಂಬಂಧಪಟ್ಟಿದ್ದು ಕೇಳಿದೆ ಸಭಾಪತಿಗಳೇ. ಅದರಲ್ಲಿ ಹೇಳಿದ್ದಾರೆ 31 ಪ್ರಕರಣಗಳಾಗಿದ್ದಾವೆ, ನಾವು ಒಂದಷ್ಟು ಜನಕ್ಕೆ ವಾರ್ನ್ ಮಾಡಿದ್ದೀವಿ, ಮೌಖಿಕವಾಗಿ ಎಚ್ಚರಿಕೆ ಕೊಟ್ಟಿದ್ದೀವಿ ಅಂತ. ಸಭಾಪತಿಗಳೇ, ಇಲ್ಲಿ ನಡೆದಿರುವಂತ ಹಗರಣ ನೋಡ್ಬಿಟ್ರೆ ಕ್ರೈ ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ಎಲ್ಲಾ ಸರ್ಕಾರದಲ್ಲೂ ಇದರಲ್ಲಿ ತಪ್ಪಾಗ್ತಾ ಇದೆ. ದಯಮಾಡಿ ಮಾನ್ಯ ಮಂತ್ರಿಗಳನ್ನ ನಾನು ಕೇಳ್ತಾ ಇದ್ದೀನಿ, ಯಾರು ಕಳಪೆ ಸಾಮಗ್ರಿ ಕೊಡ್ತಾರೆ ಅವ್ರನ್ನ ನೀವು ಬ್ಲಾಕ್ ಲಿಸ್ಟ್ಗೆ ಹಾಕಿ ಅವ್ರನ್ನ ವಜಾ ಮಾಡಿ, ಬೇರೆಯವ್ರಿಗೆ ಕೊಡಿ. ನೀವು ಟೆಂಡರ್ ಕರೆದಿರಲಿಲ್ಲ ಬಹಳ ವರ್ಷ, ಆದ್ರೆ ಈಗೇನೋ ಕರೆದಿದ್ದಾರೆ. ನಾನು ನೋಡಿದೆ ಮೈಸೂರಿಗೆ ಯಾರು ಕರೆದಿದ್ದಾರೆ ಸಭಾಪತಿಗಳೇ. ಹಂಗಾಗಿ ಇದನ್ನ ಒಳ್ಳೆ ಕ್ವಾಲಿಟಿ ಇರೋರು ಯಾರು ಸಪ್ಲೈ ಮಾಡ್ತಾರೆ ಅವ್ರು ಕೊಡ್ಬೇಕಾಗಿ ನಾನು ಕೇಳ್ತಾ ಇದ್ದೀನಿ. ಮುಂದಕ್ಕೆ ಸಪ್ಲಿಮೆಂಟರಿ ಪ್ರಶ್ನೆ ಕೇಳ್ತೀನಿ ಸಭಾಪತಿಗಳೇ. ಮಕ್ಕಳು ಆತ್ಮಹತ್ಯೆ ಬಗ್ಗೆ ಡೀಟೇಲ್ ಆಗಿ ನಾನು ಉತ್ತರದಲ್ಲಿ ಕೊಟ್ಟಿದ್ದೇನೆ. ಕೆಲವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಕೆಲವರು ಎಲೆಕ್ಟ್ರಿಕ್ ಶಾಕ್ ಆಗಿದೆ, ಆಕಸ್ಮಿಕ ಹಾರ್ಟ್ ಅಟ್ಯಾಕ್ ಆಗಿದೆ. ಈ ಎಲ್ಲ ಡೀಟೇಲ್ಸ್ ಅನ್ನು ಕೊಟ್ಟಿದ್ದೇನೆ. ಎರಡನೇ ವಿಷಯ, ಮಾನ್ಯ ಸದಸ್ಯರು ಕೇಳಿರೋದ್ರಲ್ಲಿ ಕ್ರೈಸ್ತ ಸಂಸ್ಥೆಯಲ್ಲಿ ಬೋಧಕರ ವಿಷಯ 9756 ಬೋಧಕರ ಹುದ್ದೆಗಳು ಮಂಜೂರಾಗಿದ್ದು 8092, ಈ ಪೈಕಿ 5430 ಹುದ್ದೆಗಳು ಭರ್ತಿಯಾಗಿದೆ. 4326 ಹುದ್ದೆಗಳು ಖಾಲಿ ಇರುತ್ತದೆ. ಕಡೆಯದಾಗಿ ದಿನಾಂಕ 23/6/2017 ನೇಮಕಾತಿ ಅಧಿಸೂಚನೆ ಹೊರಡಿಸಿ 1484 ಶಿಕ್ಷಕರಿಗೆ ನೇಮಕಾತಿ ಆದೇಶ ಪತ್ರ ನೀಡಲಾಗಿರುತ್ತದೆ. 2026-27ನೇ ಸಾಲಿನಲ್ಲಿ ಕೆಇಎ ಮೂಲಕ 1110 ಬೋಧಕರ ನೇಮಕಾತಿಗೆ ಪ್ರಕಟಣೆ ಮಾಡಲಾಗಿದೆ. ಪ್ರಸ್ತುತ 5141 ಕಾಯಂ ಶಿಕ್ಷಕರು ಹಾಗೂ 289 ಕಾಯಂ ಉಪನ್ಯಾಸಕರು, ಒಟ್ಟು 5430 ಬೋಧಕ ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿರುತ್ತಾರೆ. 3201 ಶಿಕ್ಷಕರು, ಅತಿಥಿ ಉಪನ್ಯಾಸಕರು ಹಾಗೂ 480 ಹೊರಸಂಪನ್ಮೂಲ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಒಟ್ಟು 3681 ಚಿತ್ರಕಲಾ ಹಾಗೂ ಸಂಗೀತ ಶಿಕ್ಷಕರನ್ನು ಹೊರತುಪಡಿಸಿ ರಾಜ್ಯದ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ವ್ಯಾಪ್ತಿಯ ವಸತಿ ಶಾಲೆಗಳ ವಿದ್ಯಾರ್ಥಿಗಳ